ಈಗ ಮೊನ್ನೆ 24-25 ಸಾಲಿನಲ್ಲಿ ಲಾಭದಲ್ಲಿದೆ ಅಂತ ಹೇಳಿ ಬಂದಿದೆ. ಸರಿ, ಈ ಸಲ ನಷ್ಟದಲ್ಲಿದೆ. ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯನ್ನು ಕಳ್ಕೊಳ್ಳೋದೇನಂತಂದ್ರೆ, ಏನು ನಾವು 12 ಕೋಟಿ ನಮ್ಮ ಬ್ಯಾಂಕಿಂದ ರೈತರ ಮೇಲಿದೆ, ಅದನ್ನ ಸಮರ್ಪಕವಾಗಿ ನಿಮ್ಮ ಆಡಳಿತ ಮಂಡಳಿ ಆಯಾ ಮಾಡಬೇಕು. ಏನೇನು ಮಾಡಿದ್ದೀರಿ, ಡಿಗ್ರಿ ಮಾಡಿದಿರೋ ಅದನ್ನ ನೀವು ಸರಿಯಾಗಿ ವಸೂಲಿ ಮಾಡಬೇಕು. ವಸೂಲಿ ಕಡೆ ನೀವು ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಇಲ್ಲೇ ಒಂದು ಕಡೆ ನನಗೆ ಅನಿಸ್ತದೆ. ಅದು ನನಗೆ ತುಂಬಾ ನೋವು. ಆಮೇಲೆ ಏನು ಇವತ್ತು ನೀವು ಹೇಳಿದಿರಿ 6164 ಸದಸ್ಯರುಳ್ಳತಕ್ಕಂಥ ಬ್ಯಾಂಕ್ ಅಂತೇಳಿ, ನೀವು 2000 ಚಿಲ್ಲರೆ ಅಂತೇಳಿ, ಇದನ್ನ ಯಾವುದೇ ಕಾರಣಕ್ಕೂ ನೀವು ಮುಟ್ಟುಗೋಲು ಹಾಕೊಂಡಿಲ್ಲ. ಇದನ್ನ ಮುಟ್ಟುಗೋಲು ಹಾಕಬೇಕಾದ್ರೆ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ನೀವು ಇದನ್ನ ಅನುಮೋದನೆ ಪಡೆದು ತದನಂತರ ನಿಮ್ಮ ಸಾಮಾನ್ಯ ಸಭೆಯಲ್ಲಿ ಆ ಸದಸ್ಯರ ಹೆಸರನ್ನ ಒಂದು ದೊಡ್ಡ ಪುಸ್ತಕದಲ್ಲಿ ಬರೆದು ಅವ್ರು 500 ರೂಪಾಯಿ, 1000 ರೂಪಾಯಿ, 200 ರೂಪಾಯಿ ಇರೋದನ್ನ ಮುಟ್ಟುಗೋಲು ಹಾಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ನಾನು ಬ್ಯಾಂಕ್ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ, ನಾನು ಬ್ಯಾಂಕ್ ಬಗ್ಗೆ ನಿರ್ವಹಣೆ ಮಾಡ್ತಾ ಇಲ್ಲ. ನೀವು ಆಡಳಿತ ಮಂಡಳಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಯಾಕಂತಂದ್ರೆ ನೀವು ಏನು 6000 ಜನ ಕೇಳ್ತಂದ್ರೆ, ಫಾರ್ ಎಕ್ಸಾಂಪಲ್ ಇದು ಎಲೆಕ್ಷನ್ ಬರುತ್ತೆ, ಅಂತ ಸಂದರ್ಭದಲ್ಲಿ ನೀವು ಎಲ್ಲರಿಗೂ 30D ಕೊಡಬೇಕಾಗುತ್ತೆ. ಕೊಡಬೇಕಾದ್ರೆ ಏನು ನಮ್ಮ ಲಾಭದಲ್ಲಿ ಇರ್ತದೆ, ಅದರಲ್ಲಿ ಒಂದು ಸುಮಾರದಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಆಡಳಿತ ಮಂಡಳಿ ಈ ಒಂದು ಗಮನಕ್ಕೆ ತರ್ತಾ, ಏನು ಇವಾಗ ನೀವು ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡಿದ್ದೀರಿ, ಅದನ್ನ ಅಪ್ರೂವ್ ತಗೊಂಡು ತದನಂತರ ನೀವು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಪ್ರತಿಯೊಂದು ಷೇರುದಾರರು ಮತ್ತು ಷೇರುದಾರರ ಹೆಸರು ಕೂಡ ನಮೂದೆ ಮಾಡಿ ಅದನ್ನ ಮುಟ್ಟುಗೋಲು ಹಾಕೊಳ್ಬೇಕಾಗುತ್ತೆ. ಅದನ್ನ ನಾನು ನಿಮ್ಗೆ ಗಮನಕ್ಕೆ ತರ್ತಿದ್ದೀನಿ. ಏನು ಅಂತಂದ್ರೆ, ಏನು ಮುಂದೆ 24, 25, 26 ಸಾಲಿಗೆ ನೀವು ಇದೇ ಜಾಗದಲ್ಲಿ ನೀವು ಸರ್ವ ಸದಸ್ಯರ ಮಹಾಸಭೆ ಮಾಡುವಾಗ ಲಾಭದತ್ತ ಕೊಂಡೊಯ್ಯಬೇಕು ಅಂತೇಳಿ ನಿಮಗೆ ನಾವು ಸದಸ್ಯರ ಮುಖಾಂತರ ನಿಮಗೆ ಬೇಡ್ತಾ ಇದ್ದೀವಿ. ಎಲ್ಲಾ ಸದಸ್ಯರು ಈ ಸಲ ಲಾಭ ನಷ್ಟ ಆಗೋದಕ್ಕೆ ನಮಗೂ ಗೊತ್ತಿದೆ ಕಾರಣಗಳು, ಅದನ್ನೆಲ್ಲ ಚರ್ಚೆ ಮಾಡಬೇಕಾಗಿದ್ದಿಲ್ಲ. ನಾನಾ ರೀತಿ ರೈತರು ಮನ್ನಾ ಮಾಡ್ಬಿಡ್ತಾರೆ, ಆಗ ಮಾಡ್ತಾರೆ, ಈಗ ಮಾಡ್ತಾರೆ ಅಂತೇಳಿ ರೈತರು ಕಟ್ಟೋರೇ ಕಟ್ಟಲಿಲ್ಲ, ಅದರಿಂದ ಬ್ಯಾಂಕ್ ನಷ್ಟ ಹೋಗಿದೆ. ಅದು ನಾವು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯನೇ. ನಾವು ತಗೊಂಡಿರ್ತಕ್ಕಂಥ ಏನು 3% ಬಡ್ಡಿನ ಅದರ ಪ್ರಕಾರ ಏನು ಕಂತುಗಳಿಗೆ ಡೇಟ್ ಇರುತ್ತೆ, ಸೆಪ್ಟೆಂಬರ್ 31, ಮಾರ್ಚ್ 31 ಅಂತ, ಅದರ ಪ್ರಕಾರ ನಾವು ಪಾವತಿಸಿದ್ರೆ ನಮ್ಮ ಬ್ಯಾಂಕ್ ನಷ್ಟ ಬರ್ತಾ ಇರಲಿಲ್ಲ. ನಮ್ಮ ನಷ್ಟ ಬರೋದು ನಾವು ಸದಸ್ಯರಿದ್ದಾನೆ. ನಾವು ಯಾವಾಗ ನಮ್ಮ ಮೊತ್ತವನ್ನು ಕಟ್ಟೋದಿಲ್ಲ ಅವಾಗ ಅದು ಲಾಭ ಬಿಟ್ಬಿಟ್ಟು ನಷ್ಟ ಹೋಗ್ತದೆ. ಇದನ್ನು ನಾವು ಸದಸ್ಯರು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ತಗೊಂಡಿರ್ತಕ್ಕಂಥ ಬಾಕಿಯನ್ನು ಸಕಾಲಕ್ಕೆ 3 ರೂಪಾಯಿ ಬಡ್ಡಿ ಬಂಗಾರದಲ್ಲಿ ನಾವು ಕಟ್ಟಿಬಿಟ್ರೆ ನಮ್ಮ ಬ್ಯಾಂಕ್ ಉದ್ಧಾರ ಆಗ್ತದೆ. ನಾನು ಇನ್ನೊಂದು ಕಿವಿ ಮಾತಾಡೋದಂತಂದ್ರೆ, ನಿಮ್ಮ ಸದಸ್ಯರು ಮತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನೀವು ಆಡಳಿತ ಮಂಡಳಿ ಯಾವುದೇ ಕಾರಣ ಕೂಡ ನೀವು ಆಯಾ ಕ್ಷೇತ್ರವಾರು ನೀವು ಗಟ್ಟಿಯಾಗಿ ಇಟ್ಕೊಂಡು ಯಾವುದು ವಸೂಲಿ ಏನೋ ಅದನ್ನ ನೀವು ವಸೂಲಿ ಮಾಡಿ, ಆಗ ನೀವು ಮುಂದಿನ ಒಂದು ವಾರ್ಷಿಕ ಮಹಾಸಭೆಗೆ ಲಾಭದ ತಗೊಂಡು ಹೋಗ್ಬೇಕು ಅಂತೇಳಿ ನಾನು 2 ಮಾತು ಜಯ ಮುಗಿಸ್ತಾ ಇದ್ದೇನೆ.